ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಶಶಿಕುಮಾರ್ ಸಿ ಅವರು ಒಂದು ಬೆಳಕಿನ ಚದುರುವಿಕೆ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಿದ್ದಾರೆ. ಸೊ ಅವರು ಏನು ಮಾಡ್ತಾರೆ ಅಂತ ನೋಡ್ತಾ ಬರೋಣ. ಸರ್, ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಾರೆ? ಸರ್, ನಾವು ಇವತ್ತು ಡಿಸ್ಪರ್ಷನ್ ಆಫ್ ಲೈಟು ಅಂದರೆ ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆ ಥಿಯರಿಟಿಕಲ್ ಹೇಳಿದ್ವಿ. ಅವ್ರನ್ನ ಇವತ್ತು ಹೊರಗಡೆ ಕರ್ಕೊಂಡ್ಬಂದ್ಬಿಟ್ಟು ಪ್ರಾಕ್ಟಿಕಲಾಗಿ ನಾವು ಇವತ್ತು ಎಕ್ಸ್ಪರಿಮೆಂಟ್ ಮೂಲಕ ತೋರಿಸ್ತೀವಿ. ಅಂದರೆ ಇದ್ರ ಬಗ್ಗೆ ಕ್ಲಾಸಲ್ಲಿ ಹೇಳಿದ್ರೆ ಇವತ್ತು ಪ್ರಾಕ್ಟಿಕಲ್ ಆಗಿ ತೋರ್ಸೋಣಂತನಾ? ಅದನ್ನು ಪ್ರಾಕ್ಟಿಕಲಾಗಿ ಎಕ್ಸ್ಪರಿಮೆಂಟ್ ಮಾಡಿ ನಾವು ಎಲ್ಲ ರೆಡಿ ಮಾಡಿದ್ವಿ. ಮಕ್ಕಳಿಗೆ ಪ್ರಾಕ್ಟಿಕಲಾಗಿ ಅರ್ಥ ಮಾಡಿಸ್ತೀವಿ. ಓಕೆ ಸರ್, ಕಂಟಿನ್ಯೂ ನೋಡಿ. ಆ ಕಡೆ ಎಲ್ಲ ನೋಡಿ ಫ್ರೆಂಡ್ಸ್, ಈ ಕಡೆ ಇಲ್ಲೊಂದು ಇಲ್ಲಿ ನೀರನ್ನು ಇಟ್ಟಿದ್ದಾರೆ ಮತ್ತು ನೀರಲ್ಲಿ ಕನ್ನಡಿಯನ್ನು ಇಟ್ಟಿದ್ದಾರೆ. ಒಂದು ಮಿರರನ್ನು ಇಟ್ಬಿಟ್ಟು ಏನು ಮಾಡ್ತಿದ್ದಾರೆ, ಅಲ್ಲಿ ಏನಾಗ್ತಿದೆ, ಫಸ್ಟು ಮಿರರು ಮುಳುಗಿದ್ರೆ ನೀರಲ್ಲಿ ಮುಳುಗಿದೆ ಮಿರರು, ಅದ್ರ ಮೇಲೆ ನೀರಿದೆಯಲ್ಲ, ಫಸ್ಟು ಮುಳುಗಿರ್ತಾರೆ ಮಿರರ್, ಅದ್ರ ಮೇಲೆ ಬಿದ್ದು ಆಮೇಲೆ ಅದು ನೀರಲ್ಲಿ ಏನಾಗುತ್ತೆ, ಟ್ರಾವೆಲ್ ಆಗಿ ಹೊರಗಡೆ ಬರಬೇಕಾದ್ರೆ 7 ಕಲರ್ಸು ನಿಮಗೆ ಸ್ಪ್ಲಿಟ್ ಆಗಿ ಕಾಣಿಸುತ್ತೆ. ಗೊತ್ತಾಯ್ತಾ? ಇದನ್ನ ನಾವು ಏನಂತ ಕರಿತೀವಿ, ಬೆಳಕಿನ ಚದುರುವಿಕೆ ಅಥವಾ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ಅದು ಅಲ್ಲಿ ಪ್ರಿಸಮ್ ಆಗಿ ಆಕ್ಟ್ ಮಾಡ್ತಾ ಇದೆ. ಗೊತ್ತಾಯ್ತಾ? ಆ ಮಿರರು ನೀರಲ್ಲಿ ಏನಾಗಿ ಆಕ್ಟ್ ಮಾಡ್ತಿದೆ, ಅಲ್ಲಿ ಪ್ರಿಸಮ್ ಆಗಿ ಆಕ್ಟ್ ಮಾಡ್ತಿದೆ. ಅದರಿಂದ ಏನಾಗುತ್ತೆ, ವೈಟ್ ಲೈಟ್ ಅಲ್ಲಿ ಇರ್ತಕ್ಕಂಥ ಕಲರ್ಸ್ ಏನಾಗಿದೆ ಹೊರಗಡೆ, ಕಲರ್ಸ್ ಏನಾಗಿದೆ ಸ್ಪ್ಲಿಟ್ ಆಗಿದೆ. ಹೌದು ತಾನೆ? ಸೊ ಇದನ್ನ ನಾವೇನಂತ ಕರಿತೀವಿ, ವೈಲೆಟ್, ಇಂಡಿಗೋ, ಬ್ಲೂ, ವಿಪ್ಕಯರ್. ಸೀದಾ ಕಾಣಿಸ್ತಾ ಇದೆಯಾ? ಆರ್ಡರಲ್ಲಿ ಇದೆ ನೋಡಲ್ಲಿ. ಫಸ್ಟು ವೈಲೆಟ್ ಇದೆಯಾ? ವೈಲೆಟ್ ಆದಮೇಲೆ ಇಂಡಿಗೋ ಇದೆ, ಇಂಡಿಗೋ ಆದಮೇಲೆ ಬ್ಲೂ, ಅದಾದಮೇಲೆ ಗ್ರೀನ್. ಜಸ್ಟ್ ನೆಕ್ಸ್ಟ್ ಪ್ರಿಸಮ್ ನೋಡೋಣ. ಪ್ರಿಸಮ್ ಅಲ್ಲಿ ಆಗುತ್ತಾ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಆಕ್ಟಿವಿಟಿನಲ್ಲಿ ನೋಡೋಣ. ಇದ ಅರ್ಥ ಆಯ್ತಾ? ಅಲ್ಲಿ ಏನಾಗಿ ಆಕ್ಟ್ ಮಾಡ್ತಾ ಇದೆ, ಅದು ಪ್ರಿಸಮ್ ಆಗಿ ಆಕ್ಟ್ ಮಾಡ್ತಾ ಇದೆ. ಗೊತ್ತಾಯ್ತಾ? ಅಲ್ಲಿ ಅವು ಎರಡು ಇದ್ರೆ ಮಾತ್ರ ನಿಮ್ಗೆ ಏನಾಗ್ತಿದೆ, ಅಲ್ಲಿ ಕಲರ್ಸ್ ಫಿಟ್ ಆಗಿ ಎಲ್ಲ ಕಲರ್ಸ್ ಏನ ಅಂತ ಹೇಳ್ತೀವಿ, ಇದೆಲ್ಲ ಬರುತ್ತೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಇರುತ್ತೆ. ಅದ್ರ ಪ್ರಕಾರ ವಿಬ್ಗಯರು ಏನಾಗಿರುತ್ತೆ, ಅರೇಂಜ್ ಆಗಿರುತ್ತೆ. ರೆಡ್ ಚೆನ್ನಾಗಿ ಕಾಣಿಸ್ತಿದೆ. ಯಾಕೆ ಕಾಣ್ತಿಲ್ಲ? ಚೆನ್ನಾಗಿ ಕಾಣ್ತಿಲ್ಲ. ಗೊತ್ತಾಯ್ತಾ ಎಲ್ರಿಗೂ? ನೋಡಿ, ಇಂಡಿಗೆ ಹೆಂಗ್ ಕಾಣುತ್ತೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.